ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಂಜು ಫಿಶಿಂಗ್ ಅಂಡ್ ಲೈಫ್ ಸ್ಟೈಲ್. ನೀವು ಯಾರಾದ್ರೂ ಈ ವಿಡಿಯೋ ಫುಲ್ ನೋಡಿಲ್ಲ ಅಂದ್ರೆ ನಿಮ್ಮ ಮೇಲೆ ಆಣೆ, ಎಲ್ಲರೂ ನೋಡಬೇಕು ಈ ವಿಡಿಯೋನ. ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಸೌಮ್ಯ ಕ್ಲಿನಿಕ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ನಾನು ಸ್ಯಾಟರ್ಡೇನೇ ಹೋಗಿ ಒಂದ್ಸರಿ ಚೆಕ್ ಮಾಡಿಸ್ಕೊ ಬಂದಿದ್ದೆ ಸ್ಪೆಕ್ಸ್ಗೆ. ಅದಕ್ಕೋಸ್ಕರ ಇವತ್ತು ನಾನು ಹೋಗ್ತಾ ಇದ್ದೀನಿ. ಅವ್ರು ಫೋನ್ ಮಾಡಿದ್ರು, ನಿನ್ನ ಸ್ಪೆಕ್ಸ್ ಬಂದಿದೆ ಇಸ್ಕೊಂಡು ಹೋಗು ಅಂತ. ನೀವು ಯಾರನ್ನಾದ್ರೂ ಸೋಡಾ ಬುಡ್ಡಿ ಅಂತ ಇದ್ದೀನಿ ಅಂದರೆ ಒಂದ್ಸರಿ ಯೋಚನೆ ಮಾಡಿ ಅನ್ನಿ. ಯಾವುದು ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ. ಯಾರನ್ನೂ ಏನು ಅನ್ನಕ್ಕೆ ಹೋಗ್ಬೇಡಿ. ನಿಮ್ಗೆ ಯಾವುದು ಏನು ನೆಟ್ಟಗಿರಲ್ಲ. ಆದ್ರೂ ಯಾಕಂತೀರಾ ಬೇರೆಯವ್ರ ಬಗ್ಗೆ ಸ್ಪೆಕ್ಸ್ ಹಾಕೊಂತೀಯ ಹಂಗೆ ಹಿಂಗೆ ಅಂತ. ನಿಮಗೂ ಗೊತ್ತಿರುತ್ತೆ ಸ್ಪೆಕ್ಸ್ ಬಗ್ಗೆ. ಸ್ಪೆಕ್ಸ್ ಏನಕ್ಕೆ ಹಾಕೊಂತಾರೆ? ಸ್ಟೈಲ್ಗೆ ಹಾಕೊಂತಾರೆ. ಒಬ್ಬೊಬ್ರು ಸೈಟ್ಗೆ ಹಾಕೊಂತಾರೆ, ಒಬ್ಬೊಬ್ರು ತಲೆನೋವಿಗೆ ಹಾಕೊಂತಾರೆ, ಒಬ್ಬೊಬ್ರು ಶೋಕಿ ಮಾಡಕ್ಕೆ ಹಾಕೊಂತಾರೆ. ಹಿಂಗೆಲ್ಲ ಇರುತ್ತೆ. ನೀವು ಯಾಕೆ ಅನ್ಕೊಂತೀರಾ ಕಾಣಿಸಲ್ಲ ಹಂಗೆ ಹಿಂಗೆ ಅಂತ? ಸೋಡಾ ಬುಡ್ಡಿ ಅಂತ ಯಾಕಂತೀರಾ? ನನ್ನನ್ನು ಒಬ್ಬರು ಅಂದಿದ್ರು. ಯಾವಾಗಂದ್ರೆ ಮೊನ್ನೆ ಲೈವಲ್ಲಿ ಒಬ್ಬರು ಸೋಡಾ ಬುಡ್ಡಿ ಕಾಣಿಸಲ್ವಾ ಅಂತ. ನಿಮ್ಗೆಲ್ಲ ನೆಟ್ಟಗಿದೆಯಾ? ನಿಮ್ಗೆಲ್ಲ ನೆಟ್ಟಗಿದ್ರೆ ಬೇರೆಯವ್ರ ಬಗ್ಗೆ ಮಾತಾಡಿ, ನಾನು ಒಪ್ಕೊಂತೀನಿ. ಅಯ್ಯೋ ಇವ್ರು ಕರೆಕ್ಟಪ್ಪ, ಏನೋ ಮಾತಾಡ್ತಾ ಇದ್ದಾರೆ ನನ್ನ ಬಗ್ಗೆ ಅಂತ. ನೀವು ಕರೆಕ್ಟ್ ಆಗಿಲ್ಲ ಅಂದ್ರೆ, ನಿಮ್ಗೆ ಎಲ್ಲ ಕರೆಕ್ಟ್ ಆಗಿದ್ರೆ ಅಷ್ಟು ನೀವು ನಿಯತ್ತಂದ್ರೆ ನಿಮ್ಮ ಕಣ್ಣು ದಾನ ಮಾಡಿಬಿಡಿ ನನಗೆ. ಆವಾಗ ಅನ್ಕೊಂತೀನಿ ಇವು ಟ್ರೂ ಪರ್ಸನ್ನು. ಕಣ್ಣು ದಾನ ಮಾಡಿದ್ದಾರೆ. ಆವಾಗ ನೀವು ಒಂದು ಕಣ್ಣಲ್ಲಿ ನೋಡಿ ಗೊತ್ತಾಗುತ್ತೆ ಹೆಂಗಿರುತ್ತೆ ಒಂದು ಕಣ್ಣು ಕಾಣಿಸಿಲ್ಲ ಅಂತ. ನೀವು ಯಾಕೆ ಯಾರ ಬಗ್ಗೆನೂ ಏನು ಜಡ್ಜ್ ಮಾಡಕ್ ಹೋಗ್ಬೇಡಿ. ಕರ್ಮ ಅನ್ನೋದು ಯಾವತ್ತೂ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ನಂದೇ ಹೇಳ್ತೀನಿ ಎಕ್ಸಾಂಪಲ್ಲು. ನನ್ನನ್ನೇ ಇಬ್ಬರು ಸೋಡಾ ಬುಡ್ಡಿ 4 ಕಣ್ಣು ಅಂತಂದವರೆಲ್ಲ ಇವತ್ತು 2 ಇಯರ್ಸ್ ಆದಮೇಲೆ ಅವರ ಸ್ಪೆಕ್ಸ್ ಹಾಕೊಳ್ಳೋ ಕರ್ಮ ಬಂದಿದೆ. ನೀವು ಯಾರನ್ನೂ, ಅದಕ್ಕೆ ಹೇಳೋದು ಯಾರನ್ನು ಏನು ಅನ್ಬಾರ್ದು ಅಂತ. ನಮಗೆಲ್ಲ ಕರೆಕ್ಟಾಗಿದ್ರೆ ಹೇಳಿ, ತಿದ್ಕೊತೀನಿ. ಹಂಗಾದ್ರೆ ನಿಮಗೂ ಗೊತ್ತಿರುತ್ತೆ ಏನು ಪ್ರಾಬ್ಲಮ್ ಇಂದ ಹಾಕೊಂಡಿರ್ತಾರೆ ಅಂತ. ನೀವು ಯಾಕೆ ಬ್ಲೇಮ್ ಮಾಡಿ ಹೇಳ್ತೀರಾ? ಯಾರಿಗೇ ಆಗಲಿ ಬ್ಲೇಮ್ ಮಾಡಿ ಹೇಳೋದಕ್ಕಿಂತ ಮುಂಚೆ ನಾವು ಕರೆಕ್ಟಾಗಿದ್ದೀವ ಅನ್ನೋದು ತಿಳ್ಕೊಬೇಕು. ಅವನ ಹೆಸರು ಏನು ಅಂದರೆ ಕಿಚ್ಚ ಸುದೀಪ ಅಂತ ಇಟ್ಕೊಂಡಿದ್ದಾರೆ. ಅವರು ಫೇಮಸ್. ಅವ್ರಿಗಿರೋ ಒಂದು ಕ್ವಾಲಿಟಿ ಕೂಡ ಅವ್ರಿಗಿಲ್ಲ. ಅವ್ರಮ್ಮ ಅವರಪ್ಪ ಹೆಸರು ಇಟ್ಟಿಲ್ಲ ಅನಿಸುತ್ತೆ ಅವ್ರಿಗೆ. ಅದಕ್ಕೆ ಕಿಚ್ಚ ಸುದೀಪ ಅಂತ ಹೆಸರಿಟ್ಕೊಂಡಿದ್ದಾರೆ. ಅಷ್ಟಿದ್ರೆ ನಾನು ಹೇಳ್ದೆ, ಲೊಕೇಶನ್ ಕೂಡ ಕೊಟ್ಟಿದ್ದೆ ಅವ್ರಿಗೆ, ಬಂದು ನನ್ನ ಮುಂದೆ ಮಾತಾಡಿ ಅಂತ. ಬಟ್ ಮಾತಾಡಿಲ್ಲ. ಯಾಕಂದರೆ ಮೀಟ್ರ್ ಇರಲ್ಲ ಮಾತಾಡೋದಕ್ಕೆ. ಅದಕ್ಕೆ ಹೇಳೋದು, ಅವ್ರಿಗಿರೋ ಒಂದು ಕ್ವಾಲಿಟಿ ಇದ್ರೆ ನಿಮಗೆ ಹಿಂಗೆಲ್ಲ ಮಾತಾಡೋದಿಲ್ಲ. ಯಾರನ್ನೇ ಆಗಲಿ ಮಾತಾಡೋಕೆ ಹೋಗಬೇಡಿ. ಮತ್ತೆ ಇನ್ನೊಂದೇನಂದರೆ, ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಸೌಮ್ಯ ಕ್ಲಿನಿಕ್ ಹಾಸ್ಪಿಟ್ಲಲ್ಲೇ ಚೆಕ್ ಮಾಡಿಸ್ಕೊಳ್ಳಿ ಎಲ್ಲರೂ. ಯಾಕಂದರೆ ನನ್ನ ಫ್ರೆಂಡ್ ಒಬ್ಬ ಹುಡುಗಿದು ಯಾವುದೋ ಒಂದು ಹಾಸ್ಪಿಟ್ಲನ್ನ ನಾನು ಮೆನ್ಷನ್ ಮಾಡಲ್ಲ ನೇಮು. ಬಟ್ ರೈಟ್ ಕಣ್ ಸೈಟು ಮತ್ತು ಲೆಫ್ಟು ಡಿಫ್ರೆಂಟ್ ಇರುತ್ತೆ. ಎರಡೂ ಒಂದೇ ಸೈಟ್ ಇರೋದಿಲ್ಲ. ಬಟ್ ಬೇರೆ ಬೇರೆ ಇದ್ದಿದ್ದನ್ನ ವೇರಿಯೇಷನ್ ಮಾಡಿಬಿಟ್ಟಿದ್ದಾರೆ. ಲೆಫ್ಟದು ರೈಟು ಮಾಡಿಬಿಟ್ಟು ಮತ್ತೆ ತಲೆನೋವಂತೆ ಫುಲ್ಲು ಜಾಸ್ತಿ. ಅವಳಿಗೆ ಕೂಡ ಸ್ಪೆಕ್ಸ್ ಹಾಕ್ಕೊತಾಳೆ ನನ್ನ ಥರನೇ. ತಲೆನೋವಂತೆ ಫುಲ್ಲು. ಅದಕ್ಕೆ ನನ್ನ ಕೈಯಲ್ಲಿ ಆಗ್ತಾನೇ ಇಲ್ಲ. ಕಣ್ಣಲ್ಲೆಲ್ಲ ನೀರು ಸೋರೋದಂತೆ. ಅದಕ್ಕೆ ಹೇಳೋದು, ಯಾವುದಾದ್ರೂ ಚೆನ್ನಾಗಿರೋ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸ್ಕೋಬೇಕು ಅಂತ. ನಾನು ಥರ್ಡ್ ಸ್ಟ್ಯಾಂಡರ್ಡ್ ಇದ್ದಾಗ ಚೆಕ್ ಮಾಡಿಸ್ಕೊಂಡಿದ್ದು. ನನಗೆ ಆವಾಗಿಂದ ಸೈಟ್ ಇದೆ. ಆವಾಗಿಂದನೂ ನಾನು ಸೌಮ್ಯ ಕ್ಲಿನಿಕಲ್ಲೇ ತೋರಿಸ್ತಾ ಇರೋದು. ಬಟ್ ನಂಬರ್ 1 ಹಾಸ್ಪಿಟಲ್ಲು. ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಲೋಕಲ್ ಎಲ್ಲರಿಗೂ ಹತ್ತಿರ ಇರೋವಂಥ ಹಾಸ್ಪಿಟ್ಲೆ. ಬಟ್ ಸರ್ಜರಿ ಮಾಡ್ತಾರೆ ಮತ್ತು ಎಲ್ಲನೂ. ಇವಾಗ ನಾನು ಕೇಳಿದೆ, ಸರ್ಜರಿ ಮಾಡಿಸ್ಕೋಬೋದಾ ನನಗೆ ವಿತೌಟ್ ಸ್ಪೆಕ್ಸು ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ದಕ್ಕೆ, ಮಾಡಿಸ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಸ್ಕ್ಯಾನ್ ಮಾಡಬೇಕು, ನಿಮ್ಮ ಕಣ್ಣಿಗೆ ಆಗುತ್ತಾ ಇಲ್ಲ ಅಂತ ಎಲ್ಲ ಹೇಳಿದ್ರು. ಬಟ್ ಸರ್ಜರಿ ಬೇಡ ಅಂತ ಅನ್ನಿಸ್ತು ನನಗೆ. ಅವರೇ ಹೇಳಿದ್ರು ಈ ವಯಸ್ಸಿಗೆಲ್ಲ ಸರ್ಜರಿ ಬೇಡ ಅಂತ. ಮತ್ತು ಇದ್ರ ಬಗ್ಗೆ ನಾನು ಕೇಳಿದೆ, ಲೆನ್ಸ್ ಬಗ್ಗೆನೂ ಕೇಳಿದೆ. ಲೆನ್ಸು ಏನಂದರೆ 3 ಮಂತ್ಸ್ಗೆ ಒಂದ್ಸರಿ ಚೇಂಜ್ ಮಾಡಬೇಕಂತೆ. ಒಂದು ಬಾಕ್ಸ್ಗೆ 6 ಪೀಸಸ್ ಬಂದಿರುತ್ತೆ ಲೆನ್ಸ್ ಇಟ್ಕೋಬೇಕಾದ್ರೂ ಅಷ್ಟೇ. ಮಾರ್ನಿಂಗ್ ಇಟ್ಕೋಬೇಕು, ಈವ್ನಿಂಗ್ ತೆಗೆದಾಕಬೇಕು. ಅದನ್ನು ಹಂಗೆ ಇಟ್ಕೊಂಡು ಮಲ್ಕೊಳ್ಳೋ ಆಗಿಲ್ಲ. ಅದನ್ನು ಲೆನ್ಸ್ನ ಇಟ್ಕೋಬೇಕಾದ್ರೆ ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂದರೆ ಕಣ್ಣಿಗೆ ಪ್ರಾಬ್ಲಮ್ ಅಂತೆ. ಮತ್ತು ಎಷ್ಟು ಕಾಸ್ಟ್ ಆಗುತ್ತೆ ಅಂದರೆ ನಮ್ಮ ಸೈಟ್ ಎಷ್ಟಿದೆ ಅನ್ನೋದ್ರ ಮೇಲೆ ಕಾಸ್ಟ್ ಆಗೋದು. ಅದಕ್ಕೆ ಹೇಳೋದು, ಚಿಕ್ಕ ಮಕ್ಳಿಗೆ ಯಾರಿಗೂ ಫೋನ್ಸ್ ಕೊಡಬೇಡಿ ಜಾಸ್ತಿ ಈ ವಯಸ್ಸಲ್ಲಿ. ನನ್ಗೆ ಹೆಂಗೆ ಸೈಡ್ ಬಂದಿದ್ದು ಅಂದರೆ ಟಿವಿನ ಹತ್ರಕ್ಕೆ ಹೋಗಿ ನೋಡಿ ಹೀಗಾಗಿರೋದು ನನ್ನ ಕತೆ. ನೀವು ಅದಕ್ಕೆ ಯಾರೂ ಫೋನ್ ಅಂತೂ ಕೊಡಕ್ಕೆ ಹೋಗ್ಬೇಡಿ ಮಕ್ಕಳಿಗೆ. ನಾನು ಮೊನ್ನೆ ಸ್ಯಾಟರ್ಡೆ ಹೋಗಿದ್ದೆ,
ಸ್ಯಾಟರ್ಡೆ ಹೋಗಿದ್ದಾಗೂ ಮಕ್ಕಳು ಜಾಸ್ತಿ ಜನ ಇದ್ದರು ಹಾಸ್ಪಿಟ್ಲಲ್ಲಿ. ಅವ್ರಿಗೂ ಕೂಡ ಸ್ಪೆಕ್ಸ್ ಕೊಟ್ಟಿರ್ತಾರೆ, 100% ಕೊಟ್ಟಿರ್ತಾರೆ. ಯಾರೋ ಒಬ್ಬ ಹುಡುಗಿ ತಲೆನೋವು ಅಂತ ಬಂದಿದ್ದು, ಚಿಕ್ಕ ಹುಡುಗಿ. ಆ ಹುಡುಗಿ ಏನಿಲ್ಲ ಅಂದರೆ 3rd ಸ್ಟ್ಯಾಂಡರ್ಡ್ ಇರ್ಬೋದೇನೋ ಅಷ್ಟೇ. ಬಟ್ ಅವ್ರಿಗೆ ಕೂಡ ಸ್ಪೆಕ್ಸ್ ಟೆಸ್ಟ್ ಮಾಡಿದ್ರು. ಅದಕ್ಕೆ ಹೇಳೋದು ಏನು ಹಂಗ್ಸಕ್ಕೆ ಹೋಗ್ಬೇಡಿ. ಸಜೆಸ್ಟ್ ಮಾಡೋದೇನು ಅಂದರೆ, ನಾನು ಸೌಮ್ಯ ಕ್ಲಿನಿಕ್ನೇ, ನಾನು 15 ಇಯರ್ಸಿಂದ ಟೆಸ್ಟ್ ಮಾಡಿಸ್ಕೊತಾ ಇದ್ದೀನಿ ಅಲ್ಲೇ. ನಂಬರ್ 1 ಹಾಸ್ಪಿಟ್ಲು. ಮತ್ತು ಅಲ್ಲಿ 2 ಡಾಕ್ಟರ್ ಇದ್ದಾರೆ. ಅವ್ರು ಯಾರು ಅಂದರೆ ಡಾಕ್ಟರ್ ಶರಣ್ ಅಂತ ಒಬ್ಬರು, ಇನ್ನೊಬ್ಬರು ಡಾಕ್ಟರ್ ಸೌಮ್ಯ ಅಂತ. ಇಬ್ಬರು ತುಂಬ ಚೆನ್ನಾಗಿ ನೋಡ್ತಾರೆ ಮತ್ತು ತುಂಬ ನೀಟಾಗಿ ಕಮ್ಯುನಿಕೇಟ್ ಮಾಡ್ತಾರೆ. ಮಾತಾಡೋದೂ ಅಷ್ಟೇ. ನಿಮಗೆ ಯಾವ ಥರ ಪ್ರಾಬ್ಲಮ್ ಇದ್ರೂ ಕೂಡ ಕೇಳಿ, ಅವರು ಒಂದು ಚೂರು ಬೇಜಾರು ಮಾಡ್ಕೊಳ್ಳಲ್ಲ ನೀವೇನು ಇಷ್ಟು ಕ್ವಶನ್ಸ್ ಕೇಳ್ತೀರಾ ಅಂತ. ನಂದೇ 20 ಮಿನಿಟ್ಸ್ ಆಯಿತು. ನಾನು ಸರ್ಜರಿ ಬಗ್ಗೆ ಎಲ್ಲ ಕೇಳಿದೆ. ಬಟ್ ಸರ್ಜರಿ ಎಲ್ಲ ಮಾಡ್ತಾರೆ ನೋಡಿ. ಇದೆ ಹಾಸ್ಪಿಟ್ಲು ಒಂದು ಸ್ವಲ್ಪ ಒಳಕ್ಕಿರೋದು. ಇದೆಲ್ಲರಿಗೂ ಗೊತ್ತಿರುತ್ತೆ. ಇದಿರೋದು ಶನ್ಮಾತನ ದೇವಸ್ಥಾನ ಬಿ ರೋಡಲ್ಲಿ. ನೋಡಿ ಬಂದೆ ನಾನು ಇವಾಗ. ಹಾಸ್ಪಿಟ್ಲು ಚಿಕ್ಕದಾಗೆ ಇರ್ಬೋದು, ಮೇಲೆಲ್ಲ ಆಪ್ರೇಷನ್ ಸರ್ಜರಿ ಎಲ್ಲ ಆಗುತ್ತೆ. ವಯಸ್ಸಾಗಿರೋರು ಎಲ್ಲ ಜಾಸ್ತಿ ಜನ ಇರ್ತಾರೆ. ನಾನು ಇವತ್ತು ಡಾಕ್ಟ್ರ್ ಇರಲಿಲ್ಲ, ನಾನು 4ಅಲ್ಲಿ ಹೋಗಿದ್ದು. ನನ್ನ ಸ್ಪೆಕ್ಸ್ ಇಸ್ಕೊಳ್ಳೋಕೆ ಅಷ್ಟೇ ಹೋಗಿದ್ದು. ನಾನು ಸ್ಯಾಟರ್ಡೆ ಬಂದು ಟೆಸ್ಟ್ ಮಾಡಿಸ್ಕೊಂಡು ಹೋದೆ, ಯಾಕಂದರೆ ಒಬ್ಬಳೇ ಬಂದಿದ್ದು, ಜಾಸ್ತಿ ಜನ ಬೇರೆ ಇದ್ದರು. ಆವಾಗ ಆಗಿಲ್ಲ ವಿಡಿಯೋ ಮಾಡೋಕ್ಕೆ. ನಾನು ನನ್ನ ಫ್ರೆಂಡ್ ಇಬ್ಬರು ಬಂದಿದ್ದೀವಿ ಸ್ಪೆಕ್ಸ್ ಇಸ್ಕೊಳ್ಳೋದಕ್ಕೆ. ಫೋನ್ ಮಾಡಿದ್ರು. ಇಲ್ಲಿ ಒಬ್ಬರು ಗಾಯತ್ರಿ ಅಕ್ಕ ಅಂತ ಇದ್ದಾರೆ. ಅವರೇ ನನಗೆ ಸಜೆಸ್ಟ್ ಮಾಡಿದ್ದು ಏನಂದರೆ, ಯಾವ ಥರ ಲೆನ್ಸ್ ತಗೊಂಡ್ರೆ ಚೆನ್ನಾಗಿರುತ್ತೆ, ಅಂದರೆ ಸ್ಟೂಡೆಂಟ್ಸ್ಗೆ ಯಾವ ಥರ ಇರುತ್ತೆ, ಯಾವ ಸ್ಪೆಕ್ಸ್ ತಗೋಬೇಕು, ಯಾವ ಕಂಪ್ನಿದು ಲೆನ್ಸ್ ತಗೋಬೇಕು ಅಂತೆಲ್ಲ. ಬಟ್ ನಾನು ಜಿಪ್ಸ್ ಕಂಪ್ನಿದು ಸಜೆಸ್ಟ್ ಮಾಡಿದ್ರು ಅವ್ರ ಪಾಪ. ತುಂಬ ಒಳ್ಳೆಯವರು, ನೋಡಿದ್ರೇ ಗೊತ್ತಾಗುತ್ತೆ ಅವ್ರನ್ನ. ನೋಡಿ ಯಾವ ಕಂಪ್ನಿದು ಬೇಕಾದರೂ ಸ್ಪೆಕ್ಸು ಲೆನ್ಸ್ ಸಿಗುತ್ತೆ ಇಲ್ಲಿ. ಮತ್ತು ನಿಮ್ಗೆ ಅನ್ಸ್ಬೋದು ಯಾರು ದುಡ್ಡು ಬಗ್ಗೆ ಯೋಚನೆ ಮಾಡಬೇಡಿ, ಹೆಲ್ತ್ ಇಂಪಾರ್ಟೆಂಟು. ಬಟ್ ಸ್ಟೂಡೆಂಟ್ಸ್ಗೆ ಅಂತ ಆಫರ್ ನಡೀತಾ ಇದೆ. ನೀವು ಯಾರಾದರೂ ತಗೋಬೇಕು ಅಂದರೆ ಬೇಗ ಬಂದು ಎಲ್ಲರೂ ಯೂಟ್ಯೂಬ್ ಚಾನಲ್ ಬಗ್ಗೆ ಜಾಸ್ತಿ ಮಾತಾಡ್ತಾರೆ, ಅಯ್ಯೋ ಬಿಡಪ್ಪ ಹಂಗೆ ಹಿಂಗೆ ಅಂತ. ಬಟ್ ಒಂದ್ಸರಿ ನೀವು ಹೋಗಿ ಯೂಟ್ಯೂಬಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ನ ಓದ್ಕೊಂಬನ್ನಿ. ಅಷ್ಟು ಈಸಿ ಅಲ್ಲ ಯೂಟ್ಯೂಬ್ ಚಾನಲ್ ಮಾಡೋದು. ನೋಡಿ ಅಕ್ಕ ಹೇಳಿದ್ರು, ನಾನು ಅವ್ರು ಹೇಳ್ತಾ ಇದ್ದೀನಿ ರಿವ್ಯೂ ಕೊಡಿ ಅಂತ. ಗಾಯತ್ರಿ ಅಕ್ಕ ಅಂತ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಿಮಗೆ ಯಾವ ಥರ ಲೆನ್ಸ್ ಸೂಟ್ ಆಗುತ್ತೆ ಅಂತಲೂ ಹೇಳ್ತಾರೆ. ಪಾಪ ತುಂಬ ಒಳ್ಳೆಯವರು, ನನಗಂತೂ ತುಂಬ ಇಷ್ಟ ಆದರು ಅವರು. ಅವ್ರ ಮಾತೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿದ್ರು. ಹಾಗೆ ನಾನು ಹೇಳ್ದೆ ಎಲ್ರಿಗೂ, ಅಕ್ಕ ನೀವು ಒಂದು ಸ್ವಲ್ಪ ರಿವ್ಯೂ ಕೊಡಿ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ. ಹಾಗೆ ನಮ್ಮ ಕಡೆಯಿಂದ ಯಾರಾದರೂ ಮಾಡಿಸ್ಕೊಳಕ್ಕೆ ಬಂದರೆ ತುಂಬ ಚೆನ್ನಾಗಿ ಮಾತಾಡಿ ಅವ್ರನ್ನೂ ಕೂಡ. ಹಾಗೆ ಯಾರೋ ಒಬ್ಬರು, ನಾನು ಹೇಳ್ದೆ ಅಲ್ವಾ ನನ್ನ ಫ್ರೆಂಡ್ಸು ಹಿಂಗೆ ಮಾಡಿದ್ರು, ಆ ಕಡೆ ರೈಟದು ಲೆಫ್ಟ್ದು ರೈಟ್ಗೆ ಅಂತ. ಯಾರು ಹಂಗೆ ಮಾಡಕ್ಕೆ ಹೋಗ್ಬೇಡಿ. ಅವ್ರ ರಿವ್ಯೂನ್ ಕೇಳೋಣ ಬನ್ನಿ. ಹಾಸ್ಪಿಟಲಿಗೆ ಗಾಯತ್ರಿ ಅಂತ ನನ್ನ ನೇಮು. ಮೇನ್ಲಿ ಈ ಹುಡುಗಿಗೆ ಪ್ಲಸ್ ನಂಬರ್ ಜಾಸ್ತಿ ಇದೆ, ನಂಬರು -7, 8 ಇದೆ. ಅದರಲ್ಲಿ ನಂಬರ್ ಜಾಸ್ತಿ ಇದ್ದಾಗ ದಪ್ಪ ಬರುತ್ತೆ ಲೆನ್ಸ್ ನಾರ್ಮಲಿ. ಈ ಹುಡುಗಿಗೆ ನಾರ್ಮಲ್ ಲೆನ್ಸ್ಗಿಂತ ಇದರಲ್ಲಿ ಆಸ್ಪೆರಿಕಲ್ ಲೆನ್ಸು ಸ್ಪೆರಿಕಲ್ ಲೆನ್ಸ್ ಅಂತ 2 ಟೈಪ್ಸ್ ಇರುತ್ತೆ. ಬೇರೆ ಕಡೆಲ್ಲ ಮೇನ್ಲಿ ಕೊಡೋದಂದ್ರೆ ಸ್ಪೆರಿಕಲ್ ಲೆನ್ಸ್ ಕೊಡ್ತಾರೆ. ನಾವಿಲ್ಲಿ ಎಲ್ಲ ಆಸ್ಪೆರಿಕಲ್ ಲೆನ್ಸ್ ಕೊಡ್ತೀವಿ. ಆಸ್ಪೆರಿಕಲ್ ಏನಕ್ಕೆ ಅಂದರೆ ಮೇನ್ಲಿ ಒಂದು ಥಿನ್ ಆಗುತ್ತೆ ಮತ್ತು ಪೆರಿಫೆರಲ್ಲಿ ವಿಷನ್ ಕ್ಲಾರಿಟಿ ಚೆನ್ನಾಗಿ ಸಿಗುತ್ತೆ. ಅದು ನಿಮಗೆ ಝೈಸ್ ಲೆನ್ಸಲ್ಲಿ ಸಿಗುತ್ತೆ. ಅದರಲ್ಲಿ ಮೇನ್ ಏನು ಅಂದರೆ ಬ್ಲೂ ಪ್ರೊಡಕ್ಷನ್ ವಿತ್ ಯು ಪ್ರೊಡಕ್ಷನ್ ಕೊಡ್ತಾರೆ. ಬ್ಲೂ ಪ್ರೊಡಕ್ಷನ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಟಿವಿ ಮೊಬೈಲ್ ಸಿಸ್ಟಮಲ್ಲಿ ಬರುವಂಥ ಬ್ಲೂ ಲೈಟ್ನೆಲ್ಲ ಫಿಲ್ಟರ್ ಮಾಡುತ್ತೆ. ವಿತ್ ಸನ್ಲೈಟಿಂದ ಬರುವಂಥ ಯು ವಿ ಲೈಟ್ನು ಪ್ರೊಟೆಕ್ಟ್ ಮಾಡುತ್ತೆ. ಮೇನ್ ಸ್ಟೂಡೆಂಟ್ಸ್ಗೆಲ್ಲರಿಗೂ ಚೆನ್ನಾಗಿರೋ ಲೆನ್ಸ್ ಅಂದರೆ ಝೈಸ್ ಲೆನ್ಸ್ ಇದೆ, ತಗೊಂಡ್ರೆ ಹೆಲ್ಪ್ ಆಗುತ್ತೆ. ಈವನ್ ಸ್ಟೂಡೆಂಟ್ಸ್ಗೆ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡ್ರೆ ಕ್ಲಾರಿಟಿ ಚೆನ್ನಾಗಿ ಕಾಣಬೇಕು. ಬೋರ್ಡ್ ಮೇಲೆ ಏನೇನು ಕಾಣುತ್ತೋ ಅದೆಲ್ಲ ಕ್ಲಾರಿಟಿಯಾಗಿ ಕಾಣಬೇಕು. ಅದು ಕ್ಲಾರಿಟಿಯಾಗಿ ಕಾಣೋದಕ್ಕೆ ನಿಮಗೆ ಝೈಸ್ ಲೆನ್ಸ್ ಹೆಲ್ಪ್ ಮಾಡುತ್ತೆ. ಈವನ್ ಹುಡುಗಿ ರಿವ್ಯೂ ಕೊಟ್ಟಿದ್ದಾಳೆ, ತುಂಬ ಥ್ಯಾಂಕ್ ಯು. ನೋಡಿ ನಾನು ಫೈನಲ್ ಔಟ್ಫಿಟ್ ಹೀಗಿತ್ತು ನೋಡಿ. ಇದೇ ಸ್ಪೆಕ್ಸ್ನೇ ನಾನು ಚೂಸ್ ಮಾಡಿ ಹೋಗಿದ್ದೆ. ಬಟ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿತ್ತು. ಯಾರ್ಯಾರು ಸೋಡಾ ಬುಡ್ಡಿ ಅಂತೀರಾ, ಪ್ಲೀಸ್ ಯಾರು ಸೋಡಾ ಬುಡ್ಡಿ ಅಂತ ಅನ್ನಕ್ಕೆ ಹೋಗ್ಬೇಡಿ. ಯಾರನ್ನೇ ಆಗಲಿ, ನನ್ನೇ ಅಂತಲ್ಲ, ಯಾರನ್ನೂ ಅನ್ನಕ್ಕೆ ಹೋಗ್ಬೇಡಿ. ನಿಮಗೂ ಒಂದಿನ ಬರ್ಬೋದು, ಕರ್ಮ ಅನ್ನೋದು ಬಿಡಲ್ಲ ಯಾವತ್ತು. ಓಕೆ, ಇವತ್ತಿನ ಕತೆ ಇಷ್ಟು. ಬಾಯ್ ಬಾಯ್. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾರಿ. ಬಾಯ್.